ಕಳಲೆ, ಬೊಂಬು ಶೂಟ್ ಮುಂತಾದ ಹೆಸರಿನಲ್ಲಿ ನಾವೇನು ಕರಿತೀವಿ, ಬಿದಿರಿನ ಚಿಗುರು, ಇದು ಇದರಿಂದ ವಿಶೇಷ ಖಾದ್ಯಗಳನ್ನು ತಯಾರಿಸ್ತಾರೆ. ಇದು ನೋಡಿ, ನಾನು ಮೊನ್ನೆ ಗೆಳೆಯರು ತಂದು ಕೊಟ್ಟಂತ ಬಿದಿರಿನ ಚಿಗುರುಗಳು, ಕಳಲೆ, ಇದನ್ನೆಲ್ಲ ಬಿಸಿಲಲ್ಲಿ ಹಾಕಿ ನಂತರ ಅದನ್ನ ಸ್ವಚ್ಛ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮೊದಲಿಗೆ ಈ ಕಳಲೆ ಮೇಲಿರುವಂಥ ಬಿದಿರಿನ ಹೊರ ಕವಚಗಳನ್ನು ನಾವು ತೆಗಿಬೇಕು. ಅದನ್ನ ಬಿಡಿಸೋದು ಕೂಡ ಒಂದು ಕಲೆ. ಆ ನಂತರದಲ್ಲಿ ಒಳಗಡೆ ಇರುತ್ತಲ್ಲ ಈ ಬಿದಿರು, ಮೃದುವಾದ ಬಿದಿರು, ಇದು ನಾವು ಅಡುಗೆಗೆ ಬಳಸುವಂಥದ್ದು. ಇದರ ಮೇಲ್ಗಡೆಯ ಪದರಗಳನ್ನ ನಾವು ತಗೊಂಡು ನಂತರದಲ್ಲಿ ಅದನ್ನ ಸಣ್ಣಕ್ಕೆ ಕಟ್ ಮಾಡಬೇಕು. ನಿಮಗೆ ಬೇಕಾದ ಆಕೃತಿಯಲ್ಲಿ ನೀವು ಕಟ್ ಮಾಡಬೇಕು. ನಾನು ಅದನ್ನು ಚಕ್ರವಾಗಿಯೂ ಕೂಡ ಮಾಡಿದ್ದೀನಿ, ಯಾಕಂದರೆ ಅದರಲ್ಲಿ ಬಿರಿಯಾನಿ ಮಾಡಬೇಕು ಅಂತ. ಇನ್ನು ಸಣ್ಣ ಸಣ್ಣ ತುಂಡು ಮಾಡಿದ್ದೀನಿ, ಅದರಲ್ಲಿ ಬೇರೆ ಬೇರೆ ಪಲ್ಯ ಮಾಡ್ಬೋದು, ಮತ್ತು ಉಪ್ಪಿನಕಾಯಿ ಮಾಡ್ಬೋದು. ಹೀಗೆ ಇದರಲ್ಲೂ ಒಂದು ಕಲೆ ಇದೆ. ನಿಮ್ಮ ಚಾಕುಗೆ ಗೊತ್ತಾಗುತ್ತೆ. ಚಾಕು ಕರಕ್ ಅಂತ ಹೇಳಿದರೆ ಇನ್ನೊಂದು ಲೇಯರನ್ನು ನಾವು ಅಲ್ಲಿಂದ ತೆಗಿಬೇಕು. ಈ ರೀತಿ ಇದನ್ನೆಲ್ಲದನ್ನು ಬಿಡಿಸಿ ಮಾಡಿ ಈ ರೀತಿ ತುಂಡರಿಸಿಟ್ಟಂಥ ಕಳನೆನ ಪ್ರತಿನಿತ್ಯ ನೀರಿನಲ್ಲಿ ಇಟ್ಟು ಆ ನೀರನ್ನು ಪ್ರತಿನಿತ್ಯ ಬದಲಾಯಿಸಬೇಕು. ಯಾಕಂದರೆ ಅದರಲ್ಲಿ ಜೈವಿಕ ವಿಷ ಇರುತ್ತೆ. ಆ ವಿಷ ನಿವಾರಣೆಗೆ ಕನಿಷ್ಠ ನೀವು 3 ದಿನ ನೀರಲ್ಲಿ ಇಡಬೇಕು. ಪ್ರತಿದಿನ ನೀರನ್ನು ಬದಲಾಯಿಸಬೇಕು. ನಂತರದಲ್ಲಿ ಕಳಲೆ ನಿಮ್ಮ ಖಾದ್ಯ ತಯಾರಿಗೆ ಅನುಕೂಲವಾಗುವಂಥ ವ್ಯವಸ್ಥೆ ಕೊಡುತ್ತೆ. ಅದು ನೀವು ಯಾವ ರೀತಿ ಅಡುಗೆ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಇದರಲ್ಲಿ ತರಹವಾರಿ ಅಡುಗೆಗಳನ್ನು ಗೃಹಿಣಿಯರು ಮಾಡ್ತಾರೆ. ಆ ಅಡುಗೆಗಳನ್ನು ಮುಂದಿನ ದಿನದಲ್ಲಿ ನಾನು ನಿಮಗೆ ವಿವರಿಸ್ತೇನೆ.